ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಈ ವರ್ಡ್ಸ್ನ ಸೆಂಟೆನ್ಸ್ನಲ್ಲಿ ಹೇಗೆ ಕರೆಕ್ಟಾಗಿ ಯೂಸ್ ಮಾಡಬೇಕು ಹೇಳ್ತಾ ಇದ್ದೀನಿ. ಶುಡ್ ಬಿ, ಕುಡ್ ಬಿ, ವುಡ್ ಬಿ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಹಾಕಿದರೆ ಏನು ಮೀನಿಂಗ್ ಕೊಡುತ್ತೆ, ಯಾವ ಸಿಚುವೇಷನಲ್ಲಿ ಯೂಸ್ ಮಾಡಬೇಕಂತ. ಸೊ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಕ್ಯಾನ್ ಬಿ, ಕಾಂಟ್ ಬಿನ ಹೇಗೆ ಯೂಸ್ ಮಾಡಬೇಕು ಹೇಳ್ಕೊಟ್ಟಿದ್ದೆ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅಲ್ಲಿ ನಾನು ನಿಮಗೆ ಈ ಕ್ವಶನ್ಸ್ ಕೊಟ್ಟಿದ್ದೆ, ನೀವೇ ಟ್ರೈ ಮಾಡಿ ಅಂತ. ಆ್ಯಂಡ್ ನೀವೆಲ್ಲರೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ, ಬಟ್ ಯಾವ ವರ್ಡ್ನ ಚೂಸ್ ಮಾಡಬೇಕಾಗಿತ್ತು ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗಿದೆ ಅಲ್ವಾ. ಆ ಸತ್ಯವನ್ನು ನಿರಾಕರಿಸಲಾಗುವುದಿಲ್ಲ ಈ ಥರ ಹೇಳಿ. ದಟ್ ಫ್ಯಾಕ್ಟ್ ಕಾಂಟ್ ಬಿ ಡಿನೈಡ್. ಫ್ಯಾಕ್ಟ್ ಅಥವಾ ಟ್ರೂತ್ ಏನಾದರೂ ಹಾಕಿ, ಅದು ಓಕೆ. ಇಲ್ಲಿ ನೀವು ರೆಫ್ಯೂಸ್ಡ್ ಅಂತ ಹಾಕಿದ್ರಿ, ಓಕೆ. ಇಲ್ಲಿ ಡಿನೈಡ್ ಅನ್ನೋದು ಸೂಟ್ ಆಗುತ್ತೆ. ಯಾವಾಗ ಅಂದರೆ ಎಸ್ಪೆಷಲಿ ನಾವು ಫ್ಯಾಕ್ಟ್ಸ್ ಬಗ್ಗೆ, ಟ್ರೂತ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದಾಗ ಅದನ್ನು ಒಪ್ಕೊಳ್ಳೋದಕ್ಕೆ ಅಡ್ಮಿಟ್ ಅಂತೀವಿ, ಒಪ್ಕೊಳ್ಳದೆ ಇರೋದಕ್ಕೆ ಡಿನೈ ಅಂತೀವಿ. ಯಾವಾಗ ಫ್ಯಾಕ್ಟ್ಸ್ ಆ್ಯಂಡ್ ಟ್ರೂತ್ಸ್ ಬಗ್ಗೆ ಮಾತಾಡುವಾಗ, ಈಗ ಅವರು ಆ ಸತ್ಯನ ಒಪ್ಕೊಂಡ್ರು ಅಂದರೆ ದೇ ಅಡ್ಮಿಟೆಡ್, ಅವ್ರು ಒಪ್ಕೊಳ್ಳಿಲ್ಲ ಅಂದರೆ ಅವರು ಡಿನೈ ಮಾಡಿದ್ರು ಅಂತ ಅರ್ಥ. ಆ್ಯಂಡ್ ರೆಫ್ಯೂಸ್ ಯಾವಾಗ ಹೇಳ್ತೀವಿ, ರೆಫ್ಯೂಸ್ ಅನ್ನೋದು ಕೂಡ ಒಪ್ಕೊಳ್ದೇ ಇರೋದು. ಬಟ್ ಯಾವಾಗ ಅಂದರೆ ನೀವೊಂದು ಆಫರ್ನ ಕೊಡ್ತೀರಾ, ಅವ್ರು ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅಂದರೆ ಅವರು ರೆಫ್ಯೂಸ್ ಮಾಡಿದರು. ನೀವು ಅವ್ರನ್ನ ಎಲ್ಲಿಗೋ ಇನ್ವೈಟ್ ಮಾಡಿದ್ರಿ, ಅವ್ರು ಬರಲಿಲ್ಲ ಅಂದರೆ ಅವರು ರೆಫ್ಯೂಸ್ ಮಾಡಿದ್ರು. ಅವ್ರು ಯಾವುದೋ ಒಂದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ಅದನ್ನು ರೆಫ್ಯೂಸ್ ಮಾಡಿದ್ರು. ಆ ಕಾಂಟೆಕ್ಸ್ನಲ್ಲಿ ರೆಫ್ಯೂಸ್ ಯೂಸ್ ಮಾಡಿ ಅಷ್ಟೇ. ನೆಕ್ಸ್ಟ್, ಸಂತೋಷವನ್ನು ಖರೀದಿಸಲು ಸಾಧ್ಯವಿಲ್ಲ. ಹ್ಯಾಪಿನೆಸ್ ಕಾಂಟ್ ಬಿ ಬಾಟ್. ಬೈನ ಪಾಸ್ಟ್ ಪಾರ್ಟಿಸಿಪಲ್ ಬಾಟ್. ಪರ್ಚೇಸ್ಡ್ ಅಂತ ಯೂಸ್ ಮಾಡಬೇಡಿ. ಪರ್ಚೇಸ್ ಅನ್ನೋದು ಒಂದು ಬಿಸ್ನೆಸ್ ವರ್ಡ್ ಆರ್ ಫೈನಾನ್ಷಿಯಲ್ ವರ್ಡ್, ಅದು ಅಲ್ಲಿ ಸೂಟ್ ಆಗುತ್ತೆ. ಬಟ್ ನಾವಿಲ್ಲಿ ಹ್ಯಾಪಿನೆಸ್ ಬಗ್ಗೆ ಮಾತಾಡ್ತಿದ್ದೀವಲ್ವಾ, ಸೊ ಈ ಥರ ಮಾತಾಡುವಾಗ ಬೈ, ಬಾಟ್ ಅನ್ನೋದು ಸೂಟ್ ಆಗುತ್ತೆ. ಸೊ ಈ ಥರ ಲಿಟ್ರರಿ ಕಾಂಟೆಕ್ಸ್ಟ್ನಲ್ಲಿ, ರೈಟಿಂಗ್ನಲ್ಲಿ ಬಾಟ್ ಅನ್ನೋದು ಸೂಟ್ ಆಗುತ್ತೆ, ರೈಟ್. ಪರ್ಚೇಸ್ ಅನ್ನೋದು ತುಂಬ ಫೈನಾನ್ಷಿಯಲ್ ಬಿಸ್ನೆಸ್ ಟರ್ಮ್ ಆಯಿತು ಅಲ್ವಾ. ಆ ಕೆಲಸ ಮಾಡೋದಕ್ಕೆ ಅವನನ್ನು ಫೋರ್ಸ್ ಮಾಡೋದಕ್ಕಾಗಲ್ಲ. ಇದನ್ನು ತುಂಬ ಜನ ನೀವು ಕರೆಕ್ಟ್ ಮಾಡಿದಿರಾ. ಹೀ ಕಾಂಟ್ ಬಿ ಫೋರ್ಸ್ಡ್ ಟು ಡೂ ದ್ಯಾಟ್ ವರ್ಕ್, ರೈಟ್. ಸೊ ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ, ಐ ಕ್ಯಾನ್ ಡೂ ಇಟ್ ಆ್ಯಂಡ್ ಇಟ್ ಕ್ಯಾನ್ ಬಿ ಡನ್ಗೆ ಏನು ಡಿಫ್ರೆನ್ಸ್ ಇದೆ, ಯಾವ್ಯಾವ ಕಾಂಟೆಕ್ಸ್ನಲ್ಲಿ ಹೇಳಬೇಕು ಅಂತ. ನೀವು ಲಾಸ್ಟ್ ಕ್ಲಾಸ್ ನೋಡಿದರೆ ಮಾತ್ರ ಈ ಕ್ಲಾಸ್ನ ನೋಡೋದಕ್ಕೆ ಕಂಟಿನ್ಯೂ ಮಾಡಿ, ನಾನು ಮತ್ತೇನು ರಿಪೀಟ್ ಮಾಡ್ತಿಲ್ಲ. ಸೊ ಈ ಎರಡೂ ಸೆಂಟೆನ್ಸ್ಗಳಿಗೂ ಇರೋ ಡಿಫ್ರೆನ್ಸೇ ಈಗ ನಾನು ಹೇಳ್ತಾ ಇರೋ ಎಲ್ಲ ಸೆಂಟೆನ್ಸ್ಗಳಿಗೂ ಇದೆ. ಈ ಎರಡೂ ಸೆಂಟೆನ್ಸ್ನ ಯಾವ್ಯಾವ ಕಾಂಟೆಕ್ಸ್ನಲ್ಲಿ ಯೂಸ್ ಮಾಡ್ತೀವೋ, ನಾನೀಗ ಮುಂದೆ ಹೇಳುವಂತಹ ಸೆಂಟೆನ್ಸ್ಗಳನ್ನು ಅದೇ ಕಾಂಟೆಕ್ಸ್ನಲ್ಲೇ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಐ ಕ್ಯಾನ್ ಡೂ ಇಟ್, ಇಟ್ ಕುಡ್ ಬಿ ಡನ್. ಐ ಕುಡ್ ಡೂ ಇಟ್, ಇಟ್ ಕುಡ್ ಬಿ ಡನ್. ಸೊ ನಿಮಗೆ ಗೊತ್ತಿದೆಯಲ್ಲ, ಕುಡ್ನ ನಾವು ಯಾವ್ಯಾವ ಸಿಚುವೇಶನ್ಗಳಲ್ಲಿ ಯೂಸ್ ಮಾಡ್ತೀವಿ ಅಂತ. ಪಾಸಿಬಿಲಿಟಿ ಹೇಳೋದಕ್ಕೆ, ಪಾಸ್ಟ್ ಪಾಸಿಬಿಲಿಟಿ ಹೇಳೋದಕ್ಕೆ ತುಂಬ ಕಡೆ ನಾವು ಯೂಸ್ ಮಾಡ್ತೀವಿ, ರೈಟ್. ಐ ಶುಡ್ ಡೂ ಇಟ್, it should be done. I must do it, it must be done. I may do it, it may be done. I might do it, it might be done. I would do it, it would be done, right. ಸೊ ಎಲ್ಲ ಮೋಡಲ್ ವರ್ಬ್ಸ್ಗಳ ಬೇಸಿಕ್ ಯೂಸ್ ನಿಮಗೆ ಗೊತ್ತಿದ್ರೆ ಇವತ್ತಿನ ಕ್ಲಾಸ್ ಅರ್ಥ ಆಗುತ್ತೆ. ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾ ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ. ಎಲ್ಲ ಮೋಡಲ್ ವರ್ಬ್ಸ್ನ ಇಲ್ಲಿ ಕವರ್ ಮಾಡಿದ್ದೀನಿ ನಾನು. ಇಲ್ಲಿ ಯಾವ್ಯಾವ ಸೆಂಟೆನ್ಸ್ನಲ್ಲಿ ಐ ಇದೆ ಅಲ್ಲಿ ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಂಡ್ ಕ್ಯಾನ್ ಬಿ, ಕುಡ್ ಬಿ ಬಂದಿದ್ದ ಕಡೆ ಎಲ್ಲ ಆ್ಯಕ್ಷನ್ ಮೇಲೆ ಫೋಕಸ್ ಇದೆ ಅಷ್ಟೇ. ಇಲ್ಲಿ ಯಾವ ಸಬ್ಜೆಕ್ಟ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿಲ್ಲ, ಏನು ಕೆಲಸ ಆಗುತ್ತೆ, ಆಗಬೇಕು ಅನ್ನೋದನ್ನು ಹೇಳ್ತಿದ್ದೀವಿ, ರೈಟ್. ಮುಂದೆ ಬರೋ ಎಕ್ಸಾಂಪಲ್ಸ್ನಲ್ಲೆಲ್ಲ ಅದೇ ಥರನೇ ಮೀನಿಂಗ್ ಇರುತ್ತೆ. ಸೊ ಸೆಂಟೆನ್ಸ್ ಸ್ಟ್ರಕ್ಚರ್ ಈ ಥರ ಇರಬೇಕು. ಸಬ್ಜೆಕ್ಟ್ ಕ್ಯಾನ್ ಬಿ, ಕುಡ್ ಬಿ ಮುಂದೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ಹಾಕ್ಬೇಕಂದ್ರೆ ವರ್ಬ್ನ ಥರ್ಡ್ ಫಾರ್ಮ್. ಇಲ್ಲಿ ಸಬ್ಜೆಕ್ಟ್ ಏನೂ ಕೆಲಸ ಮಾಡಲ್ಲ, ಸಬ್ಜೆಕ್ಟ್ ಮೇಲೆ ಆ ಕೆಲಸ ನಡೆಯುತ್ತೆ, ಅದ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಿ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈಗ ನೋಡಿ, ಟೈಮ್ಗೆ ಸರಿಯಾಗಿ ಕೆಲಸವನ್ನು ಮಾಡಬೇಕು ಅಂತ ನಾನು ಎಂಪ್ಲಾಯಿಗೆ ಹೇಳ್ತಿದ್ದೀನಿ ಅಂದರೆ ನಾನು ಆ ವರ್ಕ್ ಬಗ್ಗೆ ಹೇಳ್ತಾ ಇದ್ದೀನಿ, ನೀನು ಮಾಡಬೇಕಂತ ಹೇಳ್ತಿಲ್ಲ. ದ ವರ್ಕ್ ಶುಡ್ ಬಿ ಡನ್ ಆನ್ ಟೈಮ್. ನೋಡಿ, ಶುಡ್ ಬಿ ಡೂ ಅಲ್ಲ, ಶುಡ್ ಬಿ ಡನ್ ಅಂದರೆ ಅದಾಗಬೇಕು. ನಾ ಪರ್ಸನ್ಗೆ ಹೇಳೋಂಗಿದ್ರೆ ಈ ಥರ ಹೇಳಬೇಕಾಗುತ್ತೆ, ಯು ಶುಡ್ ಡೂ ದ ವರ್ಕ್ ಆನ್ ಟೈಮ್ ಅಂತ. ಬಟ್ ನಾನಿಲ್ಲಿ ವರ್ಕ್ ಬಗ್ಗೆ ಮಾತಾಡ್ತಾ ಇದ್ದಾಗ ಇದನ್ನು ಹೇಳಬೇಕು. ಇಲ್ಲಿ ನೋಡಿ, ಯು ಶುಡ್ ಡೂ ದ ವರ್ಕ್ ಶುಡ್ ಬಿ ಡನ್. ಈ ಥರ ಓದಿ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ಲ ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ನಿನ್ನ ರೈಟಿಂಗ್ ಇಂಪ್ರೂವ್ ಆಗಬೇಕು. ನೋಡಿ, ಏನು ಕೆಲಸ ಆಗಬೇಕು ಅದನ್ನು ಹೇಳ್ತಾ ಇದ್ದೀನಿ. ಯುವರ್ ರೈಟಿಂಗ್ ಶುಡ್ ಬಿ ಇಂಪ್ರೂವ್ಡ್ ಅಂದರೆ ನೀನೇ ಇಂಪ್ರೂವ್ ಮಾಡ್ಕೋಬೇಕಂತ ಅರ್ಥ ಅಲ್ವಾ. ಸೊ ನಿಮ್ಗೆ ನೆನಪಿದೆ ಅಲ್ವಾ, ಶುಡ್ಡಿಂದ ನಾವು ಅಡ್ವೈಸ್ನ ಕೊಡ್ತೀವಿ, ಏನಾಗಬೇಕು, ಏನು ಇಂಪಾರ್ಟೆಂಟ್ ಇದೆ ಅನ್ನೋದನ್ನೆಲ್ಲ ಶುಡ್ಡಿಂದ ನಾವು ಹೇಳ್ತೀವಿ, ರೈಟ್. ಇಲ್ಲೂ ಅದನ್ನೇ ಹೇಳ್ತಾ ಇದ್ದೀವಿ, ಬಟ್ ಫೋಕಸ್ ಎಲ್ಲ ಆ್ಯಕ್ಷನ್ ಮೇಲಿರುತ್ತೆ ಅಷ್ಟೇ. ಇದನ್ನು ಹೀಗೆ ಓಪನ್ ಮಾಡಬಾರ್ದು. ಇಟ್ ಶುಡಂಟ್ ಬಿ ಓಪನ್ಡ್ ಲೈಕ್ ದಿಸ್. ನೋಡಿ, ಇದನ್ನು ಹೀಗೆ ಓಪನ್ ಮಾಡಬಾರ್ದು ಅಂದರೆ ಇಟ್ ಶುಡಂಟ್ ಬಿ ಓಪನ್ಡ್ ಲೈಕ್ ದಿಸ್ ಅಂದರೆ ನೋಬಡಿ ಶುಡ್ ಓಪನ್ ಇಟ್ ಲೈಕ್ ದಿಸ್ ಅಂತ ಅರ್ಥ. ಇದನ್ನು ನಾನು ಈ ಥರ ಹೇಳ್ತಾ ಇದ್ದೀನಿ, ರೈಟ್. ಈ ಥರ ನೀವು ಹೇಳಬೇಕಾಗುತ್ತಲ್ಲ, ಇದನ್ನು ಈ ಥರ ಮಾಡಬಾರ್ದು, ಅದನ್ನು ಈ ಥರ ಮಾಡಬೇಕು
ಅವಾಗೆಲ್ಲ ಇದೇ ಥರ ಸೆಂಟೆನ್ಸ್ ಯೂಸ್ ಆಗುತ್ತೆ. ನೀವು ನಿಮ್ಮ ಓನ್ ಎಕ್ಸಾಂಪಲ್ಸ್ ಮಾಡಿ. ಇದನ್ನು ಸೀಕ್ರೆಟ್ ಆಗಿಡಬೇಕು, ಟ್ರೈ ಮಾಡಿ. ಇಟ್ ಶುಡ್ ಬಿ ಕೆಪ್ಟ್ ಸೀಕ್ರೆಟ್. ಇದನ್ನು ಮರಿಬಾರ್ದು. ಇಟ್ ಶುಡಂಟ್ ಬಿ ಫಾರ್ಗಾಟನ್. ಇಲ್ಲಿ ನೆಗೆಟಿವ್ ಹೇಳ್ತಾ ಇದ್ದೀವಿ. ಇಟ್ ಶುಡಂಟ್ ಬಿ ಫಾರ್ಗಾಟನ್ ಅಂದರೆ ಇದನ್ನು ಮರೆಯಬಾರ್ದು. ಅಂದರೆ ಅರ್ಥ ನೋಬಡಿ ಶುಡ್ ಫಾರ್ಗೆಟ್ ಇಟ್. ಇಟ್ ಶುಡಂಟ್ ಬಿ ಫಾರ್ಗಾಟನ್. ಈಸಿ ಪ್ರಶ್ನೆಗಳಿಗೆ ಮೊದಲು ಆನ್ಸರ್ ಮಾಡಬೇಕು. ಅಂದರೆ ದ ಈಸಿ ಕ್ವೆಶನ್ಸ್ ಶುಡ್ ಬಿ ಆನ್ಸರ್ಡ್ ಫಸ್ಟ್. ಅಂದರೆ ಸ್ಟೂಡೆಂಟ್ಸ್ ಶುಡ್ ಆನ್ಸರ್ ದಿ ಈಸಿ ಕ್ವೆಶನ್ಸ್ ಫಸ್ಟ್. ಆ ಹುಡುಗನನ್ನು ತನ್ನ ಪ್ರಾಮಾಣಿಕತೆಗೆ ಪ್ರಶಂಸಿಸಬೇಕು. ದ ಬಾಯ್ ಶುಡ್ ಬಿ ಪ್ರೇಸ್ಡ್ ಫಾರ್ ಹಿಸ್ ಆನೆಸ್ಟಿ. ಅಂದರೆ ನಾವೆಲ್ಲರೂ ಅವನ್ನ ಪ್ರೇಸ್ ಮಾಡಬೇಕು. ಸೊ ಹೀ ಶುಡ್ ಬಿ ಪ್ರೇಸ್ಡ್. ಒಬ್ಬ ಸ್ಟೂಡೆಂಟ್ನ ಸಾಮರ್ಥ್ಯವನ್ನು ಎಕ್ಸಾಮ್ ರಿಸಲ್ಟಿಂದ ಅಳೆಯಬಾರದು. ಸೊ ಇಲ್ಲಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಅ ಸ್ಟೂಡೆಂಟ್ಸ್ ಎಬಿಲಿಟಿ ಬಗ್ಗೆ ಮಾತಾಡ್ತಿದ್ದೀವಿ ಅಲ್ವಾ? ಸೊ ಸೆಂಟೆನ್ಸ್ನ ಅದರಿಂದನೇ ಸ್ಟಾರ್ಟ್ ಮಾಡಿ. ಹೇಳಿ. ಅ ಸ್ಟೂಡೆಂಟ್ಸ್ ಎಬಿಲಿಟಿ ಶುಡಂಟ್ ಬಿ ಮೆಷರ್ಡ್ ಬೈ ಎಕ್ಸಾಮ್ ರಿಸಲ್ಟ್ಸ್. ಅಂದರೆ ವಿ ಶುಡ್ ನಾಟ್ ಮೆಷರ್ ಅಂತ ಅರ್ಥ. ಈಗ ಇದನ್ನು ಟ್ರೈ ಮಾಡಿ. ದೀಸ್ ಡ್ರಗ್ಸ್ ಶುಡಂಟ್ ಬಿ ಟೇಕನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ನಾವು ಆ ಡ್ರಗ್ಸ್ ಬಗ್ಗೆ ಮಾತಾಡ್ತಿದ್ದೀವಿ, ರೈಟ್? ಮಕ್ಕಳನ್ನು ವೈಲೆಂಟ್ ಸಿನಿಮಾಗಳನ್ನು ನೋಡಲು ಬಿಡಬಾರ್ದು, ಅವರನ್ನು ಬಿಡಬಾರ್ದು. ಅಂದರೆ ದೇ ಶುಡಂಟ್ ಬಿ ಅಲೌಡ್ ಅಲ್ವಾ? ಚಿಲ್ಡ್ರನ್ ಶುಡಂಟ್ ಬಿ ಅಲೌಡ್ ಟು ವಾಚ್ ವೈಲೆಂಟ್ ಮೂವೀಸ್. ಇಂಥ ವಿಷಯಗಳನ್ನು ನಡೆಯಲು ಬಿಡಬಾರ್ದು. ಇಂಥ ವಿಷಯಗಳಂದರೆ ಸಚ್ ಥಿಂಗ್ಸ್ ಶುಡಂಟ್ ಬಿ ಅಲೌಡ್ ಟು ಹ್ಯಾಪನ್. ಬಳಕೆದಾರರ ಪ್ರೈವಸಿಗೆ ಧಕ್ಕೆ ಆಗಬಾರದು. ಯೂಸರ್ಸ್ ಪ್ರೈವಸಿ ಶುಡಂಟ್ ಬಿ ಅಫೆಕ್ಟೆಡ್. ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡಬೇಕಂತ ಕೆಲವು ಜನ ಹೇಳ್ತಾರೆ. ಸಮ್ ಪೀಪಲ್ ಸೇ ದ್ಯಾಟ್ ಸೋಷಿಯಲ್ ಮೀಡಿಯಾ ಶುಡ್ ಬಿ ಬ್ಯಾನ್ಡ್. ಪ್ರಾಜೆಕ್ಟ್ ತನ್ನ ಕೊನೆ ಸ್ಟೇಜ್ನಲ್ಲಿದೆ, ನೀವು ಹೋಗೋದಕ್ಕಿಂತ ಮುಂಚೆ ಅದು ಮುಗಿಯಬೇಕು. ನೋಡಿ, 2 ಸೆಂಟೆನ್ಸ್ ಇದೆ, ಈ ಥರ ಜಾಯಿನ್ ಮಾಡಿ. ದ ಪ್ರಾಜೆಕ್ಟ್ ಈಸ್ ಇನ್ ಇಟ್ಸ್ ಫೈನಲ್ ಸ್ಟೇಜ್ ಆ್ಯಂಡ್ ಶುಡ್ ಬಿ ಕಂಪ್ಲೀಟೆಡ್. ಇಲ್ಲಿ ನೋಡಿ, ಆ್ಯಂಡ್ ದ ಪ್ರಾಜೆಕ್ಟ್ ಶುಡ್ ಬಿ ಕಂಪ್ಲೀಟೆಡ್. ನಾನು ಮತ್ತೆ ಸೇಮ್ ನೌನ್ನ ರಿಪೀಟ್ ಮಾಡೋ ಬದಲು ಡೈರೆಕ್ಟ್ ಶುಡ್ ಬಿ ಹಾಕ್ಬೋದು. ಯಾಕೆಂದರೆ ದ ಪ್ರಾಜೆಕ್ಟ್ ಅಂತ ಮೊದಲೇ ಸ್ಟಾರ್ಟ್ ಮಾಡಿದ್ದೀನಿ. ದ ಪ್ರಾಜೆಕ್ಟ್ ಈಸ್ ಇನ್ ಇಟ್ಸ್ ಫೈನಲ್ ಸ್ಟೇಜ್ ಆ್ಯಂಡ್ ಇಟ್ ಶುಡ್ ಬಿ ಅನ್ಬೋದು, ಆರ್ ಜಸ್ಟ್ ಆ್ಯಂಡ್ ಶುಡ್ ಬಿ ಕಂಪ್ಲೀಟೆಡ್ ಬಿಫೋರ್ ಯು ಲೀವ್ ಅನ್ಬೋದು. ವಾಯುಮಾಲಿನ್ಯ ಬೇಗನೆ ಪರಿಹರಿಸಬೇಕಾದ ಸಮಸ್ಯೆಯಾಗಿದೆ. ಏರ್ ಪೊಲ್ಯೂಷನ್ ಈಸ್ ಅ ಪ್ರಾಬ್ಲಮ್ ದ್ಯಾಟ್ ಶುಡ್ ಬಿ ಸಾಲ್ವ್ಡ್ ಕ್ವಿಕ್ಲಿ. ಅವನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಅವನಿಗೆ ಅವಕಾಶ ನೀಡಬೇಕು. ಅಲ್ಲಿಂದ ಸ್ಟಾರ್ಟ್ ಮಾಡಿ. ಹೀ ಶುಡ್ ಬಿ ಗಿವನ್, ರೈಟ್? ಹೀ ಶುಡ್ ಬಿ ಗಿವನ್ ಆನ್ ಆಪರ್ಚುನಿಟಿ ಟು ಎಕ್ಸ್ಪ್ರೆಸ್ ಹಿಸ್ ವ್ಯೂಸ್. ಅಂದರೆ ವಿ ಶುಡ್ ಗಿವ್ ಹಿಮ್ ಆನ್ ಆಪರ್ಚುನಿಟಿ. ಇವತ್ತು ಮಾಡಬೇಕಾದದ್ದನ್ನು ನಾಳೆಗೆ ಮುಂದೂಡಬೇಡ. ಡೋಂಟ್ ಪುಟ್ ಆಫ್ ಟಿಲ್ ಟುಮಾರೋ ವಾಟ್ ಶುಡ್ ಬಿ ಡನ್ ಟುಡೇ. ಸೊ ನೋಡಿ, ಈ ಥರ ಸೆಂಟೆನ್ಸ್ಗಳೆಲ್ಲ ನಿಮ್ಗೆ ಈಸಿಯಾಗಿ ತಲೆಯಲ್ಲಿ ಉಳ್ಕೊಳ್ಳಲ್ಲ. ಎಲ್ಲ ಸೆಂಟೆನ್ಸ್ನ ಬುಕ್ನಲ್ಲಿ ಬರ್ಕೊಳ್ಳಿ. ಒಂದ್ಸರಿ ಬರ್ಕೊಂಡು ಒಂದ್ಸರಿ ಓದಿ ಸಾಕು. ಇದನ್ನು ಮಾಡಬೇಕಾಗಿದ್ದು ಊಟ ಆದಮೇಲ ಅಥವಾ ಮೊದಲೇನಾ? ಕ್ವಶನ್, ಎಸ್ ಆರ್ ನೋ ಕ್ವಶನ್ ಕೇಳ್ತಿದ್ದೀವಲ್ವಾ? ಶುಡ್ ಇಟ್ ಬಿ ಡನ್ ಬಿಫೋರ್ ಆರ್ ಆಫ್ಟರ್ ಮೀಲ್ಸ್? ಇದನ್ನ ಹೇಗೆ ಮಾಡಬೇಕು? ಹೌ ಶುಡ್ ಇಟ್ ಬಿ ಡನ್? ಹೌ ಇಟ್ ಶುಡ್ ಬಿ ಅನ್ಬಾರ್ದು. ನಾವು ಪ್ರಾಪರ್ ಕ್ವಶನ್ ಕೇಳ್ತಾ ಇದ್ದೀವಿ ಆನ್ಸರ್ಗೆ ಅಂದರೆ ಹೌ ಶುಡ್ ಇಂದನೇ ಸ್ಟಾರ್ಟ್ ಮಾಡಬೇಕು. ಇದನ್ನು ಎಲ್ಲಿ ಇಡಬೇಕು? ಟ್ರೈ ಮಾಡಿ. ವೇರ್ ಶುಡ್ ಇಟ್ ಬಿ ಕೆಪ್ಟ್, ರೈಟ್? ಸೊ ಶುಡ್ ಬಿ, ಶುಡಂಟ್ ಬಿ ಹೇಗೆ ಯೂಸ್ ಮಾಡಬೇಕು ಗೊತ್ತಾಯ್ತಲ್ಲ? ಸೊ ಈಗ ಮೇ ಬಿ, ಮೈಟ್ ಬಿ, ಕುಡ್ ಬಿ, ವುಡ್ ಬಿ ಇಂದ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಎಕ್ಸಾಂಪಲ್ ನೋಡಿ, ಅದು ಮುಂದಿನ ವಾರದೊಳಗೆ ಮುಗಿಬಹುದು. ಅದು ಮುಗಿಬಹುದು. ಯಾರು ಮುಗಿಸ್ತಾರೆ ಅಂತ ನಾನು ಹೇಳ್ತಿಲ್ಲ, ಅದೇ ಮುಗಿಬಹುದು. ಅಂದರೆ ಇಟ್ ಮೇ ಬಿ ಆರ್ ಇಟ್ ಮೈಟ್ ಬಿ ಇಂದ ನೀವು ಸೆಂಟೆನ್ಸ್ನ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲೂ ಕೂಡ ಮೋಡಲ್ ವರ್ಬ್ ಮುಂದೆ ಬಿ ಯೂಸ್ ಮಾಡಬೇಕು. ಇಟ್ ಮೇ ಬಿ ಫಿನಿಶ್ಡ್ ಬೈ ನೆಕ್ಸ್ಟ್ ವೀಕ್, ರೈಟ್? ಅಂದರೆ ದೇ ಮೈಟ್ ಫಿನಿಶ್ ಇಟ್. ಸೊ ಇಟ್ ಮೈಟ್ ಬಿ ಫಿನಿಶ್ಡ್. ಅವನಿಗೆ ಇನ್ನೊಂದು ಚಾನ್ಸ್ ಕೊಡಬಹುದು. ಅಂದರೆ ಹೀ ಮೈಟ್ ಬಿ ಗಿವನ್. ಹೀ ಮೈಟ್ ಬಿ ಗಿವನ್ ಆ್ಯಂಡ್ ಅನದರ್ ಚಾನ್ಸ್. ಅಂದರೆ ಅರ್ಥ, ದೇ ಮೈಟ್ ಗಿವ್ ಹಿಮ್ ಆ್ಯಂಡ್ ಅನದರ್ ಚಾನ್ಸ್. ಇದನ್ನು ನಾನು ಈ ಥರ ಹೇಳ್ತಾ ಇದ್ದೀನಿ. ಹೀ ಮೈಟ್ ಬಿ ಗಿವನ್, ದೇ ಮೈಟ್ ಗಿವ್ ಹಿಮ್, ಹೀ ಮೈಟ್ ಬಿ ಗಿವನ್. ಈ ರೂಲ್ಸ್ಗಳನ್ನು ಬೇಗನೆ ಮರ್ತೋಗಬಹುದು. ಅಂದರೆ ಈ ರೂಲ್ಸ್ ತುಂಬ ಕಾಂಪ್ಲೆಕ್ಸ್ ಇದೆ, ನೆನ್ಪಿಟ್ಕೊಳ್ಳೋಕೆ ಕಷ್ಟ ಇದೆ. ಇವನ್ನ ಬೇಗ ಮರ್ತೋಗಬಹುದು. ದ ರೂಲ್ಸ್ ಮೇ ಬಿ ಫಾರ್ಗಾಟನ್ ಕ್ವಿಕ್ಲಿ. ನಿಮಗೆ ಮೇಗೂ ಮೈಟ್ಗೂ ಡಿಫ್ರೆನ್ಸ್ ಗೊತ್ತಿದೆಯಲ್ಲ? ನಾ ಡಿಫ್ರೆನ್ಸ್ ಮೇಲೂ ವಿಡಿಯೋ ಮಾಡಿದ್ದೀನಿ, ಮೇ ಮೈಟ್ ಮೋಡಲ್ ವರ್ಬ್ಸ್ನಲ್ಲಿ. ಇಲ್ಲೂ ಅದೇ ಮೀನಿಂಗ್ ಕೊಡ್ತಾ ಇದೆ. ಅಂದರೆ ದೇ ಮೇ ಫರ್ಗೆಟ್ ದ ರೂಲ್ಸ್ ಕ್ವಿಕ್ಲಿ, ದ ರೂಲ್ಸ್ ಮೇ ಬಿ ಫಾರ್ಗಾಟನ್ ಕ್ವಿಕ್ಲಿ. ನಾವು ಈ ರೂಲ್ಸ್ ಆ ರೂಲ್ಸ್ ಅಂತ ಪಾಯಿಂಟ್ ಮಾಡ್ತಾ ಇದ್ರೆ ದ ಹಾಕ್ತೀವಿ. ಗೊತ್ತಿದೆಯಲ್ಲ ದನ ಹೇಗೆ ಯೂಸ್ ಮಾಡಬೇಕಂತ? ಇದು ಟೈಮ್ಗೆ ಸರಿಯಾಗಿ ಮುಗಿಯದೇ ಇರಬಹುದು, ಮುಗಿಬಹುದು,
ಮೇ ಬಿ ಮುಗಿದೇ ಇರಬಹುದು, ಮೇ ನಾಟ್ ಬಿ. ಇಟ್ ಮೇ ನಾಟ್ ಬಿ ಫಿನಿಶ್ಡ್ ಇನ್ ಟೈಮ್, ಈ ಥರ ಹೇಳಬೇಕಾಗುತ್ತಲ್ಲ. ಇಟ್ ಮೇ ನಾಟ್ ಬಿ ಫಿನಿಶ್ಡ್ ಅಂದರೆ ಅದು ಮುಗಿದೇ ಇರಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಆ ಪರ್ಸನ್ ಬಗ್ಗೆ ಮಾತಾಡೋಂಗಿದ್ರೆ ಈ ಥರ ಹೇಳಿ, ದೇ ಮೇ ನಾಟ್ ಫಿನಿಶ್ ಇಟ್ ಇನ್ ಟೈಮ್, ಇಟ್ ಮೇ ನಾಟ್ ಬಿ ಫಿನಿಶ್ಡ್ ಇನ್ ಟೈಮ್. ರೈಟ್. ಇವತ್ತು ನಮ್ಮ ಇಂಗ್ಲೀಷ್ ಟೀಚರ್ ಒಂದು ಎಕ್ಸಾಮ್ ಕೊಡಬಹುದು. ಆ್ಯನ್ ಎಕ್ಸಾಮ್ ಮೇ ಬಿ ಗಿವನ್ ಬೈ ಅವರ್ ಇಂಗ್ಲೀಷ್ ಟೀಚರ್ ಟುಡೇ. ಆರ್ ಇದನ್ನು ಸ್ಟ್ರೈಟ್ ಆಗು ನೀವು ಹೇಳ್ಬೋದು, ಅವರ್ ಇಂಗ್ಲೀಷ್ ಟೀಚರ್ ಮೇ ಗಿವ್ ಎನ್ ಎಕ್ಸಾಮ್ ಟುಡೇ. ಆ್ಯನ್ ಎಕ್ಸಾಮ್ ಮೇ ಬಿ ಗಿವನ್ ಬೈ ಅವರ್ ಇಂಗ್ಲೀಷ್ ಟೀಚರ್ ಟುಡೇ. ರೈಟ್. ಎಲ್ಲ ಮೋಡಲ್ ವರ್ಬ್ಗೂ ರೂಲ್ ಏನಂದರೆ, ನೀವು ಮೋಡಲ್ ವರ್ಬ್ ಜೊತೆ ಬಿ ಪಾಸ್ಟ್ ಪಾರ್ಟಿಸಿಪಲ್ ಹಾಕಿದರೆ ಫೋಕಸ್ ಎಲ್ಲ ಆ್ಯಕ್ಷನ್ ಮೇಲೆ ಹೋಗುತ್ತಷ್ಟೇ. ಟ್ರಾಫಿಕ್ ರೂಲ್ಸ್ಗಳನ್ನು ಪಾಲಿಸಲೇಬೇಕು. ಟ್ರಾಫಿಕ್ ರೂಲ್ಸ್ ಮಸ್ಟ್ ಬಿ ಒಬೇಡ್ ಅಂದರೆ ಪೀಪಲ್ ಮಸ್ಟ್ ಒಬೇ ದ ಟ್ರಾಫಿಕ್ ರೂಲ್ಸ್. ಇಲ್ಲಿ ನೋಡಿ, ನಾನು ಇಲ್ಲಿ ಟ್ರಾಫಿಕ್ ರೂಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸೊ ದೇ ಮಸ್ಟ್ ಬಿ ಒಬೇಡ್. ಇಲ್ಲಿ ಜನ ಏನು ಮಾಡಬೇಕಂತ ಮಾತಾಡ್ತಿದ್ದೀನಿ, ಸೊ ಪೀಪಲ್ ಮಸ್ಟ್ ಒಬೇ ಅನ್ಬೇಕು. ಅವರಿಗೆ ತಮ್ಮ ಕೆಲಸಕ್ಕೆ ಪೂರ್ತಿಯಾಗಿ ಸಂಬಳ ಕೊಡಬೇಕು ಅಂದರೆ ದೇ ಮಸ್ಟ್ ಬಿ ಪೇಯ್ಡ್ ಫುಲ್. ರೈಟ್. ದೇ ಮಸ್ಟ್ ಬಿ ಪೇಯ್ಡ್ ಫುಲ್ ಫಾರ್ ದ ವರ್ಕ್ ಅಂದರೆ ದ ಕಂಪನಿ ಮಸ್ಟ್ ಪೇ ದೆಮ್ ಫುಲ್. ಸ್ಟೂಡೆಂಟ್ಸ್ಗೆ ಮುಗಿಸಲು ಸಾಕಾಗುವಷ್ಟು ಟೈಮ್ ಕೊಡಬೇಕು ಅಂದರೆ ಸ್ಟೂಡೆಂಟ್ಸ್ ಮಸ್ಟ್ ಬಿ ಗಿವನ್. ರೈಟ್. ಸ್ಟೂಡೆಂಟ್ಸ್ ಮಸ್ಟ್ ಬಿ ಗಿವನ್ ಎನಫ್ ಟೈಮ್ ಟು ಫಿನಿಶ್. ಟೀಚರ್ಸ್ ಮಸ್ಟ್ ಗಿವ್ ಸ್ಟೂಡೆಂಟ್ಸ್ ಎನಫ್ ಟೈಮ್. ತುರ್ತು ಸಂದರ್ಭದಲ್ಲಿ ಆಕೆಗೆ ಮಾಹಿತಿ ನೀಡಬೇಕು. ಶಿ ಮಸ್ಟ್ ಬಿ ಇನ್ಫಾರ್ಮ್ಡ್ ಫಸ್ಟ್. ರೈಟ್. ಶಿ ಮಸ್ಟ್ ಬಿ ಇನ್ಫಾರ್ಮ್ಡ್ ಇನ್ ದ ಕೇಸ್ ಆಫ್ ಎನ್ ಎಮರ್ಜೆನ್ಸಿ. ರೈಟ್. ಇದನ್ನು ಹಲವು ವಿಧಗಳಲ್ಲಿ ವಿವರಿಸಬಹುದು. ಇಟ್ ಕುಡ್ ಬಿ ಎಕ್ಸ್ಪ್ಲೈನ್ಡ್ ಇನ್ ಮೆನಿ ವೇಸ್ ಅಂದರೆ ವಿ ಕುಡ್ ಎಕ್ಸ್ಪ್ಲೈನ್ ಇಟ್ ಮೆನಿ ವೇಸ್ ಅಂದರೆ ಇದಕ್ಕೆ ತುಂಬ ಪಾಸಿಬಿಲಿಟಿ ಇದೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಸೊ ಕುಡ್ನ ನಾವು ಪಾಸಿಬಿಲಿಟಿ ಹೇಳೋದಕ್ಕೂ ಯೂಸ್ ಮಾಡ್ತೀವಲ್ವಾ. ಕುಡ್ ಬೇಸಿಕ್ ವಿಡಿಯೋದಲ್ಲಿ ಹೇಳಿದೆ. ವಿ ಕುಡ್ ಎಕ್ಸ್ಪ್ಲೈನ್ ಇಟ್, ಇಟ್ ಕುಡ್ ಬಿ ಎಕ್ಸ್ಪ್ಲೈನ್ಡ್. ದ ಅರ್ತ್ಕ್ವೇಕ್ ಕುಡ್ ಬಿ ಫೆಲ್ಟ್ 20 ಕಿಲೋಮೀಟರ್ ಅವೇ ಅಂದರೆ ಪೀಪಲ್ ಕುಡ್ ಫೀಲ್ ದಿ ಅರ್ತ್ಕ್ವೇಕ್ ಆ್ಯಂಡ್ ಅರ್ತ್ಕ್ವೇಕ್ ಕುಡ್ ಬಿ ಫೆಲ್ಟ್. ನೆಕ್ಸ್ಟ್, ಅದನ್ನು ಪ್ರೂವ್ ಮಾಡಲು ಸಾಧ್ಯವಾಗಲಿಲ್ಲ. ಪಾಸ್ಟ್ನಲ್ಲಿ ಅದನ್ನು ಮಾಡೋದು ಸಾಧ್ಯ ಆಗಲಿಲ್ಲ ಅಂದರೆ ಏನು ಹೇಳ್ತೀವಿ, ಕುಡ್ ನಾಟ್ ಇಂದ ಹೇಳ್ತೀವಲ್ವಾ. ಐ ಕುಡ್ ನಾಟ್ ಡೂ ಇಟ್, ಇಟ್ ಕುಡ್ ನಾಟ್ ಬಿ ಡನ್. ಕರೆಕ್ಟ್. ಐ ಕುಡ್ ನಾಟ್ ಡೂ ಇಟ್, ಇಟ್ ಕುಡ್ ನಾಟ್ ಬಿ ಡನ್. ಪಾಸ್ಟ್ನ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಅದೇ ಥರ ಅದನ್ನು ಪ್ರೂವ್ ಮಾಡಲು ಸಾಧ್ಯ ಆಗಲಿಲ್ಲ ಅಂದರೆ ಇಟ್ ಕುಡ್ ನಾಟ್ ಬಿ ಪ್ರೂವ್ಡ್. ಕರೆಕ್ಟ್. ಅರ್ಥ ಆಗ್ತಲ್ಲ. ಅಂದರೆ ದೇ ಕುಡ್ ನಾಟ್ ಪ್ರೂವ್ ಇಟ್. ನನ್ನ ದುಡ್ಡು ರೀಫಂಡ್ ಆಗಲಿಲ್ಲ. ಮೈ ಮನಿ ಕುಡಂಟ್ ಬಿ ರೀಫಂಡೆಡ್ ಅಂದರೆ ದೇ ಕುಡಂಟ್ ರೀಫಂಡ್ ಮೈ ಮನಿ ಕುಡಂಟ್ ಬಿ ರೀಫಂಡೆಡ್. ನೀವು ಬೇಸಿಕ್ ಮೋಡಲ್ ವರ್ಬ್ಸ್ ವಿಡಿಯೋ ನೋಡಿದ್ರೆ ಇವೆಲ್ಲ ಗೊತ್ತಾಗುತ್ತೆ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂತ. ನೆಕ್ಸ್ಟ್, ಹೆಚ್ಚು ಟೈಮ್ ಇದ್ದರೆ ನಿಮ್ಮ ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗುವುದು. ಯುವರ್ ಕ್ವಶನ್ಸ್ ವುಡ್ ಬಿ ಟೇಕನ್ ಇಫ್ ದೆರ್ ಈಸ್ ಎನಫ್ ಟೈಮ್. ಸೊ ಹಾಗೆ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ಟೈಮ್ ಇದ್ದರೆ ತೆಗೆದುಕೊಳ್ಳಲಾಗುವುದು. ಯುವರ್ ಕ್ವಶನ್ಸ್ ವುಡ್ ಬಿ ಟೇಕನ್ ಅಂದರೆ ಅವುಗಳನ್ನು ತೆಗೆದುಕೊಳ್ಳಲಾಗೋದು. ರೈಟ್. ಆರ್ ಈ ಥರ ಹೇಳ್ಬೋದು ಸ್ಟ್ರೈಟಾಗಿ ನಾವು, ವಿ ವುಡ್ ಟೇಕ್ ಯುವರ್ ಕ್ವಶನ್ಸ್ ಅನ್ನೋ ಬದಲು ಯುವರ್ ಕ್ವಶನ್ಸ್ ವುಡ್ ಬಿ ಟೇಕನ್. ಅವನೇನಾದರೂ ಪ್ರೆಸಿಡೆಂಟ್ ಆದರೆ ಎಲ್ಲ ಪೊಲಿಟಿಷಿಯನ್ಸ್ ಸಂಬಳ ಕಡಿಮೆ ಆಗುತ್ತೆ. ನೋಡಿ, ಸಂಬಳ ಕಡಿಮೆ ಆಗುತ್ತದೆ. ಇಫ್ ಹಿ ಬಿಕೇಮ್ ಪ್ರೆಸಿಡೆಂಟ್, ಸ್ಯಾಲರೀಸ್ ಆಫ್ ಆಲ್ ದ ಪೊಲಿಟಿಷಿಯನ್ಸ್ ವುಡ್ ಬಿ ರೆಡ್ಯೂಸ್ಡ್ ಅಂದರೆ he would reduce the salaries of all politicians. Salaries would be reduced, he would reduce the salaries. ಸೊ ಕ್ಲಿಯರ್ ಆಯ್ತಲ್ಲ. ಸೊ ಎಲ್ಲ ಸೆಂಟೆನ್ಸ್ಗಳನ್ನ ಬರ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಸ್ನ ಎಲ್ಲರಿಗೂ ಶೇರ್ ಮಾಡಿ. ಇದೆಲ್ಲರೂ ಕಲಿಬೇಕಾಗಿರೋ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಕೂಡ ನೋಡಿ, ಇಂಪಾರ್ಟೆಂಟ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.